ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡಕ್ಕೆ ಬಂದಿದ್ದೀನಪ್ಪ ಅಂದರೆ, ನೀವು ಯಾವ ಥರ ಆನ್ಲೈನ್ KSRTC ಬಸ್ ಬುಕ್ ಮಾಡೋದು, KSRTC ಬಸ್ಸನ್ನು ಯಾವ ಥರ ಬುಕ್ ಮಾಡಬೇಕು ಆನ್ಲೈನಲ್ಲಿ, ಅದು ಯಾವ ಥರ ಏನು. ಇವಾಗ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಹೋಗಿ ಪ್ರೈವೇಟಲ್ಲಿ ಹೋಗ್ತೀರಾ. ಅದೇ ಗೌರ್ಮೆಂಟ್ ಬಸ್ಸು ಯಾವ ಥರ ಬುಕ್ ಮಾಡ್ಕೊಳ್ಳೋದು, ಸ್ಲೀಪರ್ ಇದೆ ಅದರಲ್ಲಿ ಕೂಡ ಬಸ್ಸಸ್ಸು. ಇವಾಗ ಹಲವಾರು ಹೊಸ ಬಸ್ಸಸ್ ಕೂಡ ಆ್ಯಡ್ ಅಪ್ ಆಗಿದ್ದಾವೆ ಇದರಲ್ಲಿ. KSRTC ಈ ಮೆಜೆಸ್ಟಿಕ್ ಬೆಂಗಳೂರಿಂದಾಗಲಿ ಹಲವಾರು ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ದಾವೆ. ಅದು ಯಾರಿಗೂ ಗೊತ್ತಿಲ್ಲ. ಇವಾಗ ಏನಾಗ್ತಾ ಇದೆ ಅಂತಂದರೆ, ಡೈರೆಕ್ಟಾಗಿ ಏನು ಮಾಡ್ತಾರೆ, ರೆಡ್ ಬಸ್ಸು ಓಪನ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ಆ್ಯಪ್ ಮಾಡಿಬಿಟ್ಟು ಪ್ರೈವೇಟ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಥರ ಗೌರ್ಮೆಂಟ್ ಆದರೆ ನಿಮಗೆ ಸವಲತ್ತುಗಳು ಜಾಸ್ತಿ. ಏನೇ ಒಂದು ತೊಂದರೆ ಆದರೂ ಗೌರ್ಮೆಂಟ್ ಕಡೆಯಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಅದು ಯಾವ ಥರ ಬುಕ್ ಮಾಡೋದು. ISRME ಬಸ್ ಕೂಡ ಇದರಲ್ಲಿ ಆ್ಯಡ್ ಅಪ್ ಇದ್ದಾವೆ ಚೆನ್ನಾಗಿ KSRTCಯಲ್ಲಿ. ಬನ್ನಿ, ನಾನು ನಿಮಗೆ ಯಾವ ಥರ ಬುಕ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನು ಮಾಡಬೇಕು ಅಂದರೆ, ಸಿಸ್ಟಮಲ್ಲಿ ಮೊಬೈಲಲ್ಲಿ ಎರಡರಲ್ಲೇ ಸೇಮ್ ಬುಕ್ ಮಾಡೋದು. ನೀವೇನು ಮಾಡಬೇಕು ಅಂತಂದರೆ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡ್ಕೊಂಬಿಟ್ಟು ಸರ್ಚ್ ಅಂತ ಇರುತ್ತೆ ನೋಡಿ, ಇಲ್ಲಿ ಗೂಗಲ್ ಸರ್ಚ್ ಅಂತ ಇರುತ್ತೆ. ಇಲ್ಲಿ ಅದನ್ನು ಮಾಡ್ಕೊಳ್ಳಿ, ಇಲ್ಲಿ ಇರುತ್ತೆ. ನೀವೇನು ಮಾಡಬೇಕು, ಇಲ್ಲಿ KSRTC ಅಂತೇಳಿ ಟೈಪ್ ಮಾಡ್ಕೊಳ್ಳಿ. KSRTC ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತಲ್ಲ, ಇಲ್ಲಿ ನಿಮಗೆ ಫಸ್ಟ್ ಲೈನಲ್ಲಿ KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ ನೀವು, ಈ ಥರ ಎಂಟ್ರ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಹಲವಾರು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಪ್ರತಿಯೊಂದನ್ನು. ಇಲ್ಲಿ ಹೋಮ್ ಅಂತ ಇರುತ್ತೆ, ಬುಕ್ಕಿಂಗ್ ಎನ್ಕ್ವೈರಿ ಇರುತ್ತೆ, ಕ್ಯಾನ್ಸಲ್ ಟಿಕೆಟ್ ಇರುತ್ತೆ, KSDC ಅಂತ ಇರುತ್ತೆ, ಟೂರ್ಸು. ನೀವು ಇದರಲ್ಲಿ ಹಲವಾರು ಆಪ್ಷನ್ಗಳು ಇದ್ದಾವೆ ನಿಮಗೆ. ಇಲ್ಲಿ ನೋಡಿ, KSRTC ಇಲ್ಲಿ ಗ್ರೂಪ್ ಬುಕ್ಕಿಂಗು ಪ್ರತಿಯೊಂದು ಇದೆ, ರಿಟರ್ನ್ ಬುಕ್ಕಿಂಗು, ಸೀನಿಯರ್ ಸಿಟಿಜನ್ನು, ಪ್ರತಿಯೊಂದು. ಇಲ್ಲಿ ಪ್ರೀ ಟ್ರಾವೆಲಿಂಗ್ ಸಿಟಿ ಸರ್ವಿಸ್ ಅಂತಿದೆ ನೋಡಿ, ಪ್ರೀ ಟ್ರಾವೆಲಿಂಗ್ ಸಿಟಿ ಸರ್ವಿಸ್ಸು ಇರುತ್ತೆ ನಿಮಗೆ. 2 hour ಡಿಪೋಚರ್, ಇಲ್ಲಿ ಪ್ರತಿಯೊಂದೊಂದು ನಿಮಗೆ ಶೋ ಆಗ್ತಾ ಇರ್ತದೆ. ನಮಗೇನು ಬೇಕಾಗಿದೆ, ಇವಾಗ ನಾವು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಬಸ್ಸು KSRTC ಬಸ್ಗಳು ಗೌರ್ಮೆಂಟ್ ಸ್ಲೀಪರ್ ಬಸ್ಗೆ ಯಾವ ಥರ ಬುಕ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ಲೀಪರ್ ಆಗಲಿ, ನಾನ್ AC ಸ್ಲೀಪರು, AC ಸ್ಲೀಪರು ಪ್ರತಿಯೊಂದು ಇದರಲ್ಲಿದೆ. ಸೀಟಿಂಗು ಇರುತ್ತೆ. ನೀವೇನು ಮಾಡಬೇಕಂದ್ರೆ, ನೀವು ಅಪ್ ಆ್ಯಂಡ್ ಡೌನ್ ಎರಡೂ ಬುಕ್ ಮಾಡ್ಕೋತೀನಿ ಅಂದರೆ ರೌಂಡ್ ಟ್ರಿಪ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಸಿಂಗಲ್ ಅಂದರೆ 1 way ಅಂತ ಇರುತ್ತೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಲೈನಲ್ಲಿ ಇದೆ ನೋಡಿ, ಇಲ್ಲಿ ನಿಮಗೆ ಫ್ರಮ್ ಎಲ್ಲಿಂದ, ನಾನು ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಹೊರಡಬೇಕಾ, ಬೆಂಗಳೂರು ಇಲ್ಲಿ ಎಲ್ಲಿಂದ ಹೊರಡಬೇಕಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಾನು ನಿಮ್ಮ ಬೆಂಗಳೂರು ಅಂತ ಸರ್ಚ್ ಮಾಡ್ಕೋಬೇಕು. ಬೆಂಗಳೂರು ಅಂತ ಸರ್ಚ್ ಮಾಡಿದರೆ ಬರುತ್ತೆ ಬೆಂಗಳೂರು. ಬೆಂಗಳೂರು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ, ಬೆಂಗಳೂರು, ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಬೆಂಗಳೂರು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಾನು ಎಲ್ಲಿಗೆ ಹೊರಡಬೇಕು, ನಾನು ಹೊರಡಬೇಕಾದ್ರು ದಾವಣಗೆರೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಯಾವತ್ತು ಹೊರಡಬೇಕಂತ ಡೇಟ್ ಇಲ್ಲಿ ಕೇಳ್ತದೆ ನಿಮಗೆ. ಯಾವತ್ತು, ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟ್ ತೊಗೋತೀನಿ, 19ನೇ ತಾರೀಕು ಅಂತ ತೊಗೊತೀನಿ. 19ನೇ ತಾರೀಕು ಅಂತ ಹೇಳ್ಬಿಟ್ಟು, ನೀವು ಲೇಡೀಸ್ ಆಗಿದ್ದೀರಪ್ಪ ಅಂತಂದರೆ ಇಲ್ಲಿ ಸಿಂಗಲ್ ಲೇಡಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ನಾನು ಬಾಯ್ಸ್ ಇದ್ದರೆ ನೀವೇನು ಡೈರೆಕ್ಟಾಗಿ ಇಲ್ಲಿ ಸರ್ಸ್ ಬಸ್ಸಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡೋದೇನೆಂದರೆ, ನಿಮಗೆ ಹಲವಾರು ಟೈಮಿಂಗ್ಗಳ ಬಸ್ಸಸ್ಸು ಇಲ್ಲಿ ನಿಮಗೆ ಶೋ ಆಗುತ್ತೆ. ಪ್ರತಿಯೊಂದು ಅವೈಲೇಬಲ್ ಸೀಟ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಹೋಗೋದ್ರೆ ಪ್ರತಿಯೊಂದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಎಷ್ಟು ಗಂಟೆಗೆ ಹೊರಡುತ್ತೆ ಬಸ್ಸು, 7-5 ಗಂಟೆ ಬೆಂಗಳೂರು ಬಿಡುತ್ತೆ. ಟೈಮಿಂಗ್ಸ್ ನಿಮ್ಗೆ ಯಾವ ಟೈಮಿಂಗ್ಸ್ ನಿಮ್ಗೆ ಅನುಕೂಲ ಆದ ಟೈಮಿಂಗ್ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಂಡು ಹತ್ಕೊಂಡು ಹೋಗ್ಬಿಡೋದು. ಈಗ ನೀವು ಈಗ 8 ಗಂಟೆ ಬಸ್ಸಿಗೆ 10 ಗಂಟೆ ನೈಟ್ 10 ಗಂಟೆ ತನಕ ಕಾಯೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಯಾವ ಟೈಮಿಂಗ್ ಇದೆ ಅದನ್ನು ಒಂದು 10 ನಿಮಿಷ ಮುಂಚೆ, ಹಾಫ್ ಆನ್ ಅವರ್ ಮುಂಚೆನೇ ಬುಕ್ ಮಾಡ್ಕೊಂಬಿಟ್ರು ನಿಮಗೆ ಶೋ ಆಗ್ತಾ ಇರ್ತದೆ. ಅಲ್ಲಿ ಪ್ರತಿಯೊಂದನ್ನು ನೀವೇನು ಮಾಡಬೇಕು, 7:05 ಇಲ್ಲಿ
ಎಷ್ಟೊತ್ತಿಗೆ ಹೋಗುತ್ತೆ, ಯಾವ್ಯಾವ ಸ್ಟಾಪಿಗೆ ಸ್ಟಾಪ್ ಆಗುತ್ತೆ. ಚಿತ್ರದುರ್ಗ DVG KBS ಅಷ್ಟೇ ಎರಡೇ. ಇದು ಚಿತ್ರದುರ್ಗ ಸ್ಟಾಪ್ ಮಾಡುತ್ತೆ, ಡೈರೆಕ್ಟಾಗಿ ದಾವಣಗೆರೆಗೆ ಹೋಗ್ಬಿಡುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಅಂತಿದೆ ನೋಡಿ, ಸೀಟಸ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸೀಟ್ ಇರುತ್ತೆ. ನಿಮಗೆ ಸ್ಲಿಪ್ಪರ್ ಬೇಕಲ್ವಾ, ನೀವೇನು ಮಾಡಬೇಕು, ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದರೆ ನಿಮ್ಗೆ ಇಲ್ಲಿ ಒಂದು ಕಾಣುತ್ತೆ ನೋಡಿ, ಸ್ಲಿಪ್ಪರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಈಗ ಸ್ಲಿಪ್ಪರ್ ಅಂದರೆ ಶೋ ಆಗುತ್ತೆ ನಿಮಗೆ. ಇಲ್ಲಿದೆ ನೋಡಿ, ಸ್ಲಿಪ್ಪರ್ ಅಂತಿರುತ್ತೆ. ಮಲ್ಕೊಂಡು ಹೋಗೋದು ಸ್ಲಿಪ್ಪರ್ಸ್ ಬಸ್ಸಿಗೆ ಹೋಗ್ಬೇಕಪ್ಪ ಅಂತಂದರೆ ಇಲ್ಲಿ ನಾನ್ AC ಸ್ಲಿಪ್ಪರ್ ಅಂತ ಬರುತ್ತೆ ನೋಡಿ. ನಿಮಗೆ ಯಾವ ಟೈಮಿಂಗ್ದು ಏನು ಇಲ್ಲಿ. ಅದಾದ ನಂತರ ಇಲ್ಲಿ ಸೀಟ್ಸ್ ಅಂತಿರುತ್ತೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಸೀಟ್ ಇಲ್ಲಿ ನೋಡಿ ಹಲವಾರು ಸೀಟ್ಗಳು ಖಾಲಿ ಇದ್ದಾವೆ. ಇವೆಲ್ಲ ಬುಕ್ಕಿಂಗ್ ಆಗಿರೋದು. ಈ ಥರ ಇದ್ದರೆ ಇಲ್ಲಿ ಗ್ರೀನ್ ಲೈನ್ ಇತ್ತಪ್ಪ ಅಂದ್ರೆ ಮಾತ್ರ ನೀವೇನು ಮಾಡಬೇಕು, ಬುಕ್ಕಿಂಗ್ ಅವೈಲೇಬಲ್ ಇರುತ್ತೆ. ಈ ಥರ ರೆಡ್ ಬಂದು ಲೇಡೀಸ್ ಸೀಟ್, ಅದು ಲೇಡೀಸ್ ಮಾತ್ರ ಬುಕ್ ಮಾಡ್ಕೊಳ್ಳೋದು. ಇದಾದ ನಂತರ ನಿಮ್ಗೆ ಯಾವ ಸೀಟ್ ಬೇಕು ಇದನ್ನು ನೀವು, ನಾನು ಫಾರ್ ಎಕ್ಸಾಂಪಲ್ ಒಂದು ತೋರಿಸ್ತೀನಿ. ನಾನು 11 ನಂಬರ್ ಸೀಟ್ ಸೆಲೆಕ್ಟ್ ಮಾಡ್ಕೋತೀನಿ. ಬೇಡ ನಾನು ಕಿಟಕಿ ಸೈಡ್ ಬೇಕಾ, ಕಿಟಕಿ ಸೈಡೇ ಇದು. ಈ ಲೈನ್ ಬಂದು ವಿಂಡೋ ಸೈಡ್ ಇರುತ್ತೆ, ಇದು ವಿಂಡೋ ಸೈಡ್ ಇರುತ್ತೆ. ಇದು ಅಪ್ಪರು ಲೋವರ್ ಅಂತ ಎರಡು ಇರುತ್ತೆ. ಇದು ಬಂದು ಇಲ್ಲಿ ನಿಮಗೆ ತೋರಿಸ್ತದೆ, ಲೋವರ್ ಅಂದರೆ ತೆಳಗಡೆದು, ಅಪ್ಪರ್ ಅಂದರೆ ಮೇಲ್ಗಡೆ ಅಂತಿರುತ್ತೆ ನಿಮಗೆ. ಇಲ್ಲಿ ನಾನು ಲೋವರಲ್ಲಿ 12ನೇ ಸೈಡು ವಿಂಡೋದು ನಾನು ಕ್ಲಿಕ್ ಮಾಡ್ಕೊಂಡೆ. ನಾನು ಇಲ್ಲಿ ತರ್ತೀನಿ. ಇಲ್ಲಿ ಹಲವಾರು ಆಪ್ಷನ್ಗಳು ಇದ್ದಾವೆ ನೋಡಿ ನಿಮಗೆ. ಕೆಂಪೇಗೌಡ ಟರ್ಮಿನಲ್ 1 ಅಂದರೆ ಮೆಜೆಸ್ಟಿಕ್ಕಿಂದ, ಅದಾದ ನಂತರ ನವರಂಗ, ಅದಾದ ನಂತರ ಯಶವಂತಪುರ, ಅದಾದ ನಂತರ ಜಾಲಹಳ್ಳಿ ಕ್ರಾಸು. ಇಲ್ಲಿ ನೋಡಿ ನಿಮಗೆ ಟೋಲ್ ಅಂತಿರುತ್ತೆ, ನೆಲಮಂಗಲ ಅಂತಿದೆ, ಪ್ರತಿ ಒಂದೊಂದು ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಈಗ ಕೆಂಪೇಗೌಡ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಡ್ರಾಪ್ ಪಾಯಿಂಟ್ ಅಂತ ಇರುತ್ತೆ. ನಿಮಗೆ ಡ್ರಾಪ್ ಅಂದರೆ ಎಲ್ಲಿಗೆ, ದಾವಣಗೆರೆ ಬಸ್ ಸ್ಟ್ಯಾಂಡ್, ನ್ಯೂ ಬಸ್ ಸ್ಟ್ಯಾಂಡ್ ಅಂತ ಇರುತ್ತೆ. ನಾನು ಕ್ಲಿಕ್ ಮಾಡ್ತೀನಿ. ಅಲ್ಲಿ ಟೈಮಿಂಗ್ ತೋರಿಸ್ತದೆ. ಇಲ್ಲಿ 22:35 ಅಂತ ತೋರಿಸ್ತಾ ಇದೆ ಟೈಮಿಂಗು. 22:35 10:35 ಅಂತ ತೋರಿಸ್ತದೆ. ಅದಾದ ನಂತರ ನಿಮಗೆ ಡ್ರಾಪ್ ಎಷ್ಟು ಗಂಟೆಗೆ ಇರುತ್ತೆ, 4:53 ಅಂತ ಇರುತ್ತೆ ನಿಮಗೆ. ನೀವು ಸೀಟು 12ನೇದು ಮತ್ತು ತಿರ್ಗಾ ₹659 ಅಮೌಂಟ್ ಶೋ ಡೀಟೇಲ್ ತೋರಿಸ್ತದೆ. ಪ್ರೈವೇಟ್ ಪ್ಯಾಸೆಂಜರ್ ಡೀಟೇಲ್ಸ್ ಅಂತಿರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇರುತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂಡೆ ಅಂದರೆ ಇಲ್ಲಿ ನಿಮಗೆ ಇಲ್ಲಿಗೆ ಶೋ ಆಗುತ್ತೆ ನೋಡಿ. ಇಲ್ಲಿ ಏನು ಕೇಳ್ತಾ ಇದೆ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ ತೆಳಗೆ. ಇಲ್ಲಿದೆ ನೋಡಿ, ಇಮೇಲ್ ID, ಮೊಬೈಲ್ ನಂಬರು ಹಾಕಿ. ಇಮೇಲ್ ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಕಸ್ಟಮರ್ ಡೀಟೇಲ್ಸ್ ಅಂತಿದೆಯಲ್ಲ, ಇಲ್ಲಿಗೆ ನೀವೇನು ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸು ಕೊಡಬೇಕಾಗತ್ತೆ. ಅದಾದ ನಂತರ ನೀವು ಲಾಗಿನ್ ಆಗಿದ್ದು ಹಾಕಬೇಕು. ಇಲ್ಲಿ ನಂಬರ್ ಹಾಕಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಪ್ರೊಸೀಡ್ ಟು ಪ್ಯಾಸೆಂಜರ್ ಡೀಟೇಲ್ಸ್ ಅಂತಿದೆ ನೋಡಿ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಕಾಲಮಲ್ಲಿ ನಿಮ್ಮ ನೇಮ್ ಕಳ್ತದೆ. ಅದಾದ ನಂತರ ಜೆಂಡರ್ ಯಾವುದು, ಮೇಲಾ ಫಿಮೇಲಾ ಅಂತ ನಾನು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ನನ್ನ ಹೆಸರು ಹಾಕ್ತೀನಿ. ಅದಾದ ನಂತರ ಇಲ್ಲಿ ಏನಾಗುತ್ತೆ ಅಂದರೆ ಜನರಲ್ ಪಬ್ಲಿಕ್ ಅಂತ ಹಾಕ್ತೀನಿ. ಅದಾದ ನಂತರ ಐಡೆಂಟಿ ಕಾರ್ಡ್ ನಿಮ್ಮ ಹತ್ರ ಯಾವುದಿದೆ ಅದು, ನಾನು ಫಾರ್ ಎಕ್ಸಾಂಪಲ್ ಯಾವುದೊಂದು ಹಾಕ್ಬಿಡ್ತೀನಿ. ಅದಾದ ನಂತರ ನಿಮಗೆ ತಗೊಳ್ಳಲ್ಲ, ನಿಮ್ಮ ಹೆಸರು ಏನಿದೆ ಅದೇ ಹಾಕಬೇಕಾಗತ್ತೆ. ಇಲ್ಲಿ ಇಂಡಿಯಾ ಐಡೆಂಟಿ ಕಾರ್ಡ್ ಅಂತ ಕೇಳ್ತದೆ. ಐಡೆಂಟಿ ಕಾರ್ಡ್ ಹಾಕ್ಬೇಕು. ಹಾಕ್ಬಿಟ್ಟು ಇಲ್ಲಿ ನೀವು 3 ಕಾಲಮ್ಮು ಫಿಲ್ ಮಾಡಬೇಕು. ಆಮೇಲೆ ಪ್ರೊಸೀಡ್ ಚೆಕ್ಔಟ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ನಿಮಗೆ ಓಪನ್ ಆಗುತ್ತೆ ಪೇಜು. ಇಲ್ಲಿ ನೋಡಿ, ಕಸ್ಟಮರ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಕಾಂಟ್ಯಾಕ್ಟ್, ಓಕೆ, ಪ್ರೊಸೀಡು, ಪ್ಯಾಸೆಂಜರ್ ನೇಮು, ಇಲ್ಲಿ ಚೆಕ್ಔಟ್, ಕೈಂಡ್ಲಿ ಎಂಟರ್ ಪ್ಯಾಸೆಂಜರ್ ಏಜ್ ಅಂತಿದೆ. ಏಜ್ ಹಾಕಬೇಕು, ನಿಮ್ಮ ಏಜ್ ಹಾಕ್ಬೇಕು. ಇಲ್ಲಿ ಹಾಕ್ಬಿಟ್ಟು ಪ್ರೊಸೀಡ್ ಚೆಕ್ಔಟ್ ಅಂತ ಇರುತ್ತೆ. ಅದಾದ ನಂತರ ನಿಮ್ಗೆ ಈ ಥರ ಸ್ಲಿಪ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ಆಗಿ. ಇಲ್ಲಿ ಹಲವಾರು ನಿಮ್ಮ ಪೇಮೆಂಟ್ ಆಪ್ಷನ್ ಇರುತ್ತೆ. ನೀವು SMS ಜರ್ನಿ ನೋಟಿಫಿಕೇಶನ್ ವಾಟ್ಸಪ್ ಬರಬೇಕಾ ಇಲ್ವಾ, ಪ್ರತಿ ಒಂದೊಂದು ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಗ್ರಿ ಇತ್ತು, ಅಗ್ರಿ ಅಂತ ಹೇಳ್ಬಿಟ್ಟು ಪ್ರೊಸೀಡ್ ಟು ಪೇ ಅಂತಿದೆ ನೋಡಿ, ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಾರ್ಕೋಡ್ ಶೋ ಆಗುತ್ತೆ. ಶೋ ಆದಮೇಲೆ ನೀವು ನಿಮ್ಮ ಫೋನ್‌ಪೇ ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದಿರಪ್ಪ ಅಂದರೆ ನಿಮ್ಮದಕ್ಕೆ ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಅದಾದ ನಂತರ ನಿಮಗೆ SMS ವಾಟ್ಸಪ್ಪಿಗೆ ಬರುತ್ತೆ. ಟಿಕೆಟ್ ಡೀಟೇಲ್ಸು ಎಲ್ಲ ಪ್ರತಿಯೊಂದು ಬರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.